ನೋಡಿ, ಜನಸಾಮಾನ್ಯರು ಕಾಮನ್ ಮ್ಯಾನ್ ಎಲ್ಲವೂ ಕೂಡ ಗಿಳಿಶಾಸ್ತ್ರ ಕೇಳೋದು ಹೊಸ ವಿಚಾರ ಏನೂ ಅಲ್ಲ. ಆದ್ರೆ ಇಲ್ಲಿ ಒಬ್ಬ ಐಟಿ ಆಫೀಸರ್ ಹೋಗ್ಬಿಟ್ಟು ಗಿಳಿಶಾಸ್ತ್ರ ಕೇಳಿದಾರಂತೆ, ಅದು ಕೂಡ ತಮ್ಮ ಟ್ರಾನ್ಸ್ಫರ್ ವಿಚಾರದಲ್ಲಿ. ಬೇರೆ ಯಾರು ಅಲ್ಲ, ಐಟಿ ಆಫೀಸರ್ ಹೋಗಿ ಕೇಳಿರುವಂತದ್ದು. ಒಳ್ಳೆ ಎಜುಕೇಟೆಡ್ ಆಗಿರ್ತಾರೆ, ನಾಲೆಡ್ಜ್ ಇರುತ್ತೆ, ಅವ್ರು ಹೋಗಿ ಗಿಳಿಶಾಸ್ತ್ರ ಕೇಳಿದ್ದಾರೆ, ಪಂಗ್ನಾಮ ಹಾಕ್ಸ್ಕೊಂಡಿದ್ದಾರೆ. ಇವಾಗ ಗಿಳಿಶಾಸ್ತ್ರದ ಮೊರೆ ಹೋಗಿರುವಂತ ಐಟಿ ಆಫೀಸರ್ಗೆ ಪಂಗನಾಮ ಬಿದ್ದಿದೆ. ವರ್ಗಾವಣೆಗಾಗಿ ಗಿಳಿಶಾಸ್ತ್ರದ ಮೊರೆ ಹೋಗಿದ್ದಂತ ಅಧಿಕಾರಿ ಇವರು ರಸ್ತೆ ಬದಿ ಗಿಳಿಶಾಸ್ತ್ರವನ್ನ ಕೇಳ್ತಾ ಇದ್ರಂತೆ ಹೋಗ್ಬಿಟ್ಟು. ಈ ಸಂದರ್ಭದಲ್ಲಿ ಮಹಾ ಧೋಖಾ ಆಗಿದೆ ಇವರಿಗೆ. ತೆರಿಗೆ ಕಚೇರಿಯಲ್ಲಿ ವೃತ್ತಿಯಲ್ಲಿರುವಂತಹ ಅಧಿಕಾರಿ ಇವರು ಶ್ರೀ ಸರ್ಕಲ್ ಬಳಿ ಗಿಳಿಶಾಸ್ತ್ರ ಹೇಳ್ತಾ ಇದ್ದಂತ ಆರೋಪಿ ಶೇಖರ್ ಇವರ ಹತ್ರ ಹೋಗಿ ಗಿಳಿಶಾಸ್ತ್ರ ಕೇಳಿದ್ದಾರೆ. ಬೆಂಗಳೂರಿನ ಭಾರತೀ ನಗರದ ಶ್ರೀ ಸರ್ಕಲ್ ಬಳಿ ನಡೆದಿರುವಂತಹ ಘಟನೆ ಇದು. ಜೀವನ ಸುಧಾರಣೆ ಆಗ್ಬೇಕಾದ್ರೆ ಪೂಜೆ ಮಾಡಿಸಿ ಅಂತ ಹೇಳಿದ್ನಂತೆ. 50,000 ಹಣ ಕೊಟ್ಟ ಪೂಜೆಯನ್ನ ಮಾಡಿಸಿದಂತ ಐಟಿ ಅಧಿಕಾರಿ, 35 ಲಕ್ಷ ಮೌಲ್ಯದ ಚಿನ್ನ ಬೆಳ್ಳಿ ನೀಡಿದಂತ ಐಟಿ ಅಧಿಕಾರಿ ಇವರು. ಭಾರತೀ ನಗರ ಪೊಲೀಸರಿಂದ ಆರೋಪಿಗಾಗಿ ಹುಡುಕಾಟ ನಡೀತಾ ಇದೆ. $50,000 ಹಣ ಕೊಟ್ಟು ಪೂಜೆ ಮಾಡಿಸಿ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅಂತ ಹೇಳಿದ್ರಂತೆ. ಅವ್ರ ಮಾತನ್ನು ನಂಬ್ಕೊಂಡು ಇವರು ಕೊಟ್ಟಿದ್ದಾರೆ. 35 ಲಕ್ಷ ಮೌಲ್ಯದ ಚಿನ್ನ ಬೆಳ್ಳಿ ಎಲ್ಲವೂ ಕೊಟ್ಟು ಪೂಜೆಯನ್ನ ಮಾಡಿಸಿರುವಂತದ್ದು. ಜೀವನ ಸುಧಾರಣೆ ಆಗುತ್ತೆ ಅಂತ ಹೇಳಿ ಈ ರೀತಿಯಾಗಿ ಪಂಗನಾಮ ಇಟ್ಟಿದ್ದಾರೆ. ಒಬ್ಬ ಐಟಿ ಆಫೀಸರ್ ಮಾಡಿರುವಂತ ಕೆಲಸ ಆಯ್ತು ನೋಡಿ. ಐಟಿ ಆಫೀಸರೇ ಹೋಗಿ ನಂಬ್ಕೊಂಡಿದ್ದಾರೆ ಗಿಳಿಶಾಸ್ತ್ರ ಕೇಳಿರೋದು. ಏನೋ ನಮ್ಮಂತವ್ರು ನಿಮ್ಮಂತವ್ರು ಹೋಗ್ಬಿಟ್ಟು ಕೇಳ್ತಾರೆ ಅಥವಾ ನಂಬುತ್ತಾರೆ ಅಂತಂದ್ರೆ ಏನೋ ಅನ್ಬೋದು. ಆದ್ರೆ ಇಲ್ಲಿ ಒಬ್ಬ ಐಟಿ ಅಧಿಕಾರಿ ಹೋಗಿ ಕೇಳಿರುವಂತದ್ದು. ಗಿಳಿಶಾಸ್ತ್ರದ ಮೊರೆ ಹೋಗಿದ್ದಾರೆ. ವರ್ಗಾವಣೆ ವಿಚಾರದಲ್ಲಿ ಹೋಗಿ ಗಿಳಿಶಾಸ್ತ್ರದ ಬಳಿ ಶಾಸ್ತ್ರ ಕೇಳಿದ್ದಾರೆ, ಹೇಗಾಗುತ್ತೆ ಅಂತ ಹೇಳಿ. ಗಿಳಿಶಾಸ್ತ್ರದ ಮೊರೆ ಹೋಗಿರುವಂತದ್ದು ಒಬ್ಬ ಐಟಿ ಅಧಿಕಾರಿ, ಬೇರೆ ಯಾರು ಅಲ್ಲ. ನಮ್ಮಂತವ್ರು ಅಥವಾ ನಿಮ್ಮಂತವ್ರು ಹೋಗಿ ಗಿಳಿಶಾಸ್ತ್ರ ಕೇಳ್ತಾರೆ ಅಂತಂದ್ರೆ ಅದೇನು ಹೊಸ ವಿಚಾರ ಅಲ್ಲ. ಈ ಹಿಂದೆಯಿಂದಲೂ ಕೂಡ ನಡ್ಸ್ಕೊಂಡ್ ಬಂದಿದೆ. ಕೇಳ್ತಾರೆ, ಅದೊಂದು ಸಮಾಧಾನಕ್ಕೋ ಅಥವಾ ಅದೇನೋ ಒಂದು ಮೂಢನಂಬಿಕೆ ಅಂತಾನೆ ಹೇಳ್ಬೋದಷ್ಟೇ. ಅದ್ರ ಹೊರತಾಗಿ 35 ಲಕ್ಷ ರೂಪಾಯಿದು ಚಿನ್ನ ಬೆಳ್ಳಿ ಕೊಟ್ಟಿದ್ದಾರಂತೆ, 50,000 ಹಣ ಕೊಟ್ಟು ನೀವು ಪೂಜೆ ಮಾಡಿಸಿ ಎಲ್ಲವೂ ಕೂಡ ಸರಿ ಹೋಗುತ್ತೆ, ನಿಮ್ಮ ಜೀವನದಲ್ಲಿ ಸುಧಾರಣೆ ಆಗುತ್ತೆ ಅಂತ ಹೇಳಿದ್ರಂತೆ. ಅದಾದ ನಂತರ ಈ ಅಧಿಕಾರಿ ಐಟಿ ಆಫೀಸರ್ ಆಗಿದ್ರಲ್ಲ, ಅವ್ರು ಹೋಗ್ಬಿಟ್ಟು ಇಷ್ಟು ಹಣ ಕೊಟ್ಟು ಇದೆಲ್ಲವೂ ಕೂಡ ಮಾಡಿಸಿ ಅದಾದ ನಂತರ ಪಂಗನಾಮ ಇಟ್ಸ್ಕೊಂಡಿದ್ದಾರೆ. ಈಗ ಶ್ರೀ ಸರ್ಕಲ್ ಬಳಿ ಗಿಳಿಶಾಸ್ತ್ರ ಹೇಳ್ತಾ ಇದ್ದಂತ ವ್ಯಕ್ತಿ ಆರೋಪಿ ಶೇಖರ್ ಇವರ ಹೆಸರು. ಇದೀಗ ಬೆಂಗಳೂರಿನ ಭಾರತೀ ನಗರದ ಶ್ರೀ ಸರ್ಕಲ್ ಬಳಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ನಿಮ್ಮ ಜೀವನ ಸುಧಾರಣೆ ಆಗಬೇಕು ಅಂದ್ರೆ 50,000 ಹಣ ಕೊಟ್ಟು ಪೂಜೆ ಮಾಡಿಸಿ ಅಂತ ಹೇಳಿದ್ದಾರೆ ಐಟಿ ಆಫೀಸರ್ಗೆ. ಅದೇ ರೀತಿ ಇವರು 50,000 ಹಣ ಕೊಟ್ಟಿದ್ದಾರೆ, ಪೂಜೆ ಮಾಡಿಸಿದ್ದಾರೆ. ಅದಾದ ನಂತರ ಲಕ್ಷ ಮೌಲ್ಯದ ಚಿನ್ನ ಬೆಳ್ಳಿಯೂ ಕೊಟ್ಟಿದ್ದಾರೆ. ಕಳೆದ ಡಿಸೆಂಬರ್ನಲ್ಲಿ ಗಿಳಿಶಾಸ್ತ್ರದವನ್ನ ಪರಿಚಯ ಆಗಿತ್ತು ಈ ಅಧಿಕಾರಿಗೆ. ಈ ವೇಳೆ ಶಾಸ್ತ್ರ ಹೇಳ್ತೀನಿ, ನಿನಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ನಂತೆ ಈ ವಂಚಕ. ನಿಮ್ ಲೈಫ್ ಬೊಂಬಾಟ್ ಆಗ್ಬೇಕು ಅಂದ್ರೆ ಪೂಜೆ ಮಾಡಿಸಿ ಅಂತ ಹೇಳಿದ ಈ ಅಸ್ಸಾಮಿ ಬರೋಬ್ಬರಿ 50,000 ಹಣ ಕೊಟ್ಟು ಪೂಜೆಯನ್ನ ಮಾಡಿಸಿದಂತ ಐಟಿ ಅಧಿಕಾರಿ. 35 ಲಕ್ಷ ಮೌಲ್ಯದ ಚಿನ್ನ ಬೆಳ್ಳಿ ಎಲ್ಲವೂ ಕೂಡ ಕೊಟ್ಟಿದ್ದಂತ ಐಟಿ ಅಧಿಕಾರಿ ಇವರು ಒಂದೇ ಒಂದು ದಿನದಲ್ಲಿ ವಾಪಸ್ ಕೊಡ್ತೀನಿ ಅಂತ ಹೇಳಿದಂತೆ ಈ ಕಿಲಾಡಿ ನೋಡಿ. ಶ್ರೀ ಸರ್ಕಲ್ ಬಳಿ ಹೋದಾಗ ಗಿಳಿ ಜೊತೆ ವಂಚಕ ಗ್ರೇಟ್ ಎಸ್ಕೇಪ್. ಸದ್ಯ ಭಾರತೀ ನಗರ ಪೊಲೀಸರು ಇದೀಗ ಆರೋಪಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಕಳೆದ ಡಿಸೆಂಬರ್ನಲ್ಲಿ ಗಿಳಿಶಾಸ್ತ್ರದವನ ಪರಿಚಯ ಆಗುತ್ತೆ. ಅದಾದ ನಂತರ ನಿಮ್ಮ ಜೀವನ ಬೊಂಬಾಟಾಗಿರ್ಬೇಕು, ನೀವು ಆರಾಮಾಗಿ ಜಾಲಿಯಾಗಿ ನಿಮ್ಮ ಲೈಫಲ್ಲಿ ಇರಬೇಕು, ಸುಧಾರಣೆ ಆಗಬೇಕು ಅಂತಂದ್ರೆ ನೀವು 50,000 ಕೊಟ್ಟು ಪೂಜೆ ಮಾಡಿಸಿ ಅಂತ ಹೇಳಿದ್ನಂತೆ. ಹಾಗಾಗಿ ಇವರು 50,000 ಹಣ ಕೊಟ್ಟು ಪೂಜೆ ಮಾಡಿಸಿದ್ದಾರೆ. ಅದಾದ ನಂತರ 35 ಲಕ್ಷ ರೂಪಾಯಿದ ಚಿನ್ನ ಬೆಳ್ಳಿ ಎಲ್ಲವೂ ಕೂಡ ಮಾಡಿಸಿ ಕೊಟ್ಟಿದ್ದಾರೆ. ಅದು ಕೂಡ ಎಲ್ಲ ಎತ್ಕೊಂಡು ಈಗ ಈತ ಎಸ್ಕೇಪ್ ಆಗಿದ್ದಾನೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಗಿಳಿಶಾಸ್ತ್ರ ಹೇಳ್ತಾ ಇದ್ದ ಆರೋಪಿ ಅದಾದ ನಂತರ ಎಲ್ಲವೂ ಕೂಡ ತಗೊಂಡು ಎಸ್ಕೇಪ್ ಆಗಿದ್ದಾನೆ. ಡಿಸೆಂಬರ್ನಲ್ಲಿ 2025 ಡಿಸೆಂಬರ್ನಲ್ಲಿ ಪರಿಚಯ ಆಯಿತು. ಅದಾದ ನಂತರ ಹೋಗಿ ಇವ್ರು ಗಿಳಿಶಾಸ್ತ್ರ ಕೇಳ್ತಾ ಇದ್ರು. ಈತ ಹೇಳ್ದ, ಇವ್ರು ದುಡ್ಡು ಕೊಟ್ಟರು, ಪಂಗನಾಮ ಇಡ್ಸ್ಕೊಂಡ್ರು. ಈಗ ಖುದ್ದು ಒಬ್ಬ ಐಟಿ ಅಧಿಕಾರಿಗೆ ಪೊಲೀಸರ ಸಹಾಯ ಬೇಕಾಗ್ತಾ ಇದೆ ಈಗ. ಹಾಗಾಗಿ ಸದ್ಯಕ್ಕೆ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ಈಗ ಆರೋಪಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಆದ್ರೂ ಏನೋ ಒಂದು 5,000 10,000 ಅಂತಂದ್ರೆ ಎಲ್ಲರೂ ನಂಬ್ತಾರೆ, ಸರಿ ಅಂತ ಕೊಟ್ಟಿ ಮಾಡಿಸ್ತಾರೆ. ಆದ್ರೆ ಇವ್ರಿಗೂ ಅಷ್ಟು ಬುದ್ಧಿ ಇರಬೇಕಲ್ಲ. 50,000 ಪೂಜೆ ಕೊಟ್ಟಿದ್ದಾರಂತೆ, ಅದಾದ ನಂತರ 35 ಲಕ್ಷ ಹಣ ಅಲ್ಲಿ ಖರ್ಚು ಮಾಡಿದ್ದಾರೆ. ಅದು ಅವ್ರ ತಲೆಯಲ್ಲಿ ಇರಬೇಕು, ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ಹೇಳಿ. ಇಂಥ ವಂಚಕರು ಇದ್ದಾರೆ ಅಂತಂದ್ರೆ ನಾವು ಕೂಡ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅದಾದ ನಂತರ ಒಂದೇ ದಿನದಲ್ಲಿ ವಾಪಸ್ ಕೊಡ್ತೀನಿ ಅಂತ ಹೇಳಿ ಸುಳ್ಳು ಹೇಳಿ ಅದಾದ ನಂತರ ಈತ ಎಸ್ಕೇಪ್ ಆಗಿದ್ದಾನೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಸದ್ಯಕ್ಕೆ ಭಾರತೀ ನಗರ ಪೊಲೀಸರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ.
ಇವ್ರ ಹತ್ರನೇ ಒಬ್ಬ IT ಅಧಿಕಾರಿ ಹತ್ರನೇ ಇವನು ಇಷ್ಟೆಲ್ಲ ಮೋಸ ಮಾಡಿದ್ದಾನೆ, ಇಷ್ಟೆಲ್ಲ ದುಡ್ಡು ತಗೊಂಡು ಎಸ್ಕೇಪ್ ಆಗಿದ್ದಾನೆ ಅಂತಂದ್ರೆ ಈ ಹಿಂದೆ ಅದೆಷ್ಟು ಜನಕ್ಕೆ ಮೋಸ ಮಾಡಿರಬೇಡ. ಅದೇ ಜಾಗದಲ್ಲಿ ಕೂತ್ಕೊಂಡು ಅದೆಷ್ಟು ಜನರನ್ನ ನಂಬಿಸಿ ಅದೆಷ್ಟು ಮೋಸ ಮಾಡಿದ್ದಾನೋ ಏನೋ ಕತೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಆರೋಪಿ ಸಿಕ್ಕಿದ ನಂತರ ಎಲ್ಲವೂ ಕೂಡ ಗೊತ್ತಾಗತ್ತೆ. ಬರೋಬ್ಬರಿ 50,000 ಹಣ ಕೊಟ್ಟು ವಿಶೇಷ ಪೂಜೆಯನ್ನ ಮಾಡಿಸಿದ್ರಂತೆ IT ಅಧಿಕಾರಿ. ಅದಾದ ನಂತರ 35 ಲಕ್ಷ ಹಣ, 35 ಲಕ್ಷದ ಚಿನ್ನ ಹಾಗೂ ಬೆಳ್ಳಿಯನ್ನ ಕೊಟ್ಟಿದ್ದು. ಎಲ್ಲವೂ ಕೂಡ ತಗೊಂಡು ಈತ ಎಸ್ಕೇಪ್ ಆಗಿದ್ದಾನೆ.